ವೀಕ್ಷಕರೇ ನಮಸ್ಕಾರ. A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗುವುದರಿಂದ ಈಗಾಗಲೇ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕನ್ನು ಸೇರಿ 35 ಡಿಗ್ರಿಯಿಂದ 40ರ ಗಡಿ ದಾಟಿದೆ ಎಂಬ ಮಾತು ಕೇಳಿಬರ್ತಾ ಇದೆ. ಈ ಕುರಿತು ರಾಣೆಬೆನ್ನೂರು ನಗರದ ಹೋರಾಟಗಾರ ರವೀಂದ್ರ ಗೌಡ ಪಾಟೀಲ್ ಅವರು ಗುಲ್ಬರ್ಗ, ರಾಯಚೂರು, ಬೀದರ್ ಭಾಗದ ಸರ್ಕಾರಿ ನೌಕರರ ವೇಳಾಪಟ್ಟಿಯಂತೆ ಹಾವೇರಿ ಜಿಲ್ಲೆ ಕೂಡ ಒಂದು ಬೆಳಗಿನ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿ ಬಿಸಿಲಿನ ತಾಪಮಾನಕ್ಕೆ ಪರಿತಪಿಸುತ್ತಿರುವ ಸಾರ್ವಜನಿಕರ ನೆರವಿಗೆ ನಿಲ್ಲಬೇಕಂತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವೀಕ್ಷಕರೇ, ಇವತ್ತಿನ ತಾಪಮಾನ ಅವರು ಹೇಳೋ ಪ್ರಕಾರ 40ರ ಗಡಿ ತಡಾದಿದೆ. ಹೀಗಾಗಿ ಹೆಚ್ಚು ಬಿಸಿಲಿನ ತಾಪಮಾನದಿಂದ ಹೈರಾಣಾಗಿರ್ತಕ್ಕಂಥ ಕ್ಷೇತ್ರದ ಜನತೆಗೆ ಸರ್ಕಾರಿ ನೌಕರರನ್ನು ಸೇರಿ ಸಾರ್ವಜನಿಕರ ಅಲೆದಾಟ ತಪ್ಪಿಸಲು ಬೆಳಗಿನ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿ ಬಿಸಿಲಿನ ತಾಪಮಾನಕ್ಕೆ ಬಲಿಯಾಗದಂತೆ ಜನರ ರಕ್ಷಣೆಗೆ ಈ ಒಂದು ಆದೇಶವನ್ನು ಮಾಡಬೇಕು. ಜೊತೆಯಲ್ಲಿ ಈಗಾಗಲೇ ವೇಳಾಪಟ್ಟಿ ಬದಲಾವಣೆ ಮಾಡಿದ ನಂತರ ಸಾರ್ವಜನಿಕರ ಅಲೆದಾಟ ತಪ್ಪುತ್ತೆ. ಈಗಾಗಲೇ ಕ್ಷೇತ್ರದ ಎಲ್ಲ ಕಡೆಗೂ ಕೂಡ ರಾಣೆಬೆನ್ನೂರು ಸೇರಿ ಹಾವೇರಿ ಜಿಲ್ಲಾದ್ಯಂತ ಈ ಒಂದು ಬಿಸಿಲಿನ ಧಗೆಗೆ ಸಾರ್ವಜನಿಕರು, ಜನಸಾಮಾನ್ಯರು ಕೂಡ ತಂಪಾದ ಪಾನೀಯದ ಕಡೆ ಮುಖ ಮಾಡಿರ್ತಕ್ಕಂಥದ್ದು. ಎಲ್ಲೆಂದರಲ್ಲಿ ಹಣ್ಣು ಹಂಪಲುಗಳು ಮತ್ತು ತಂಪಾದ ಪಾನೀಯಗಳನ್ನು ಸೇವನೆ ಮಾಡಿ ತಮ್ಮ ಬಿಸಿಲಿನ ದಾಹ ದಣಿವನ್ನು ಆರಿಸಿಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಕಡಿಮೆ ಪ್ರಮಾಣದ ತಾಪಮಾನ ಇದ್ದು, ನಂತರ ಬರ್ತಾ ಅದು ಸುಮಾರು 35ರಿಂದ 40 ಡಿಗ್ರಿಗೆ ತಾಪಮಾನ ಏರಿಕೆ ಆಗೋದ್ರಿಂದ ಇಂಥ ವೇಳೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದು, ಆಫೀಸ್ನಲ್ಲಿ ಕಾರ್ಯನಿರ್ವಹಿಸೋದು ಕಷ್ಟ ಆಗುತ್ತೆ. ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಗುಲ್ಬರ್ಗ, ರಾಯಚೂರು ಭಾಗದಲ್ಲಿ ಏನು ಒಂದು ಸರ್ಕಾರಿ ನೌಕರದಾರರಿಗೆ ವೇಳಾಪಟ್ಟಿಯನ್ನು ನಿಗದಿಪಡಿಸಿದೆ, ಅದೇ ಮಾದರಿಯಲ್ಲಿ ಹಾವೇರಿ ಜಿಲ್ಲೆಯಾದ್ಯಂತ ಒಂದು ವೇಳಾಪಟ್ಟಿಯನ್ನು ನಿಗದಿಪಡಿಸಿ ಸಾರ್ವಜನಿಕರ ನೆರವಿಗೆ ನಿಲ್ಲಬೇಕನ್ನೋ ಒಂದು ಮನವಿ ಮಾಡಿದ್ದಾರೆ. ವೀಕ್ಷಕರೇ, ಹಾಗಾದರೆ ಹೋರಾಟಗಾರ ರವೀಂದ್ರ ಗೌಡ ಪಾಟೀಲ್ ಅವರು ಈ ಬಗ್ಗೆ ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ಈ ಬಾರಿಯ ಕಡು ಬಿಸಿಲಿನ ತಾಪಕ್ಕೆ ಜನತೆ ತತ್ತರಿಸಿ ಹೋಗಿದ್ದಾರೆ. ಪ್ರಾಣಿ ಪಕ್ಷಿಗಳ ರೋದನೆ ಹೇಳುತ್ತಿರೋದು. ಇವತ್ತು ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ ಏನು 40-45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು, ಅದೇ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಲ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆಯಲ್ಲೂ ಕೂಡ 40ರಿಂದ 45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರೋದ್ರಿಂದ ಇವತ್ತು ಜನರು ಈ ಕಡು ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿ ಹೋಗ್ಯಾರ. ಇವತ್ತು ಈ ಬಿಸಿಲಿನ ತಾಪಮಾನಕ್ಕೆ ಅನೇಕ ಸಾಂಕ್ರಾಮಿಕ ಕಾಯಿಲೆಗಳು ಹರಡ್ತಾ ಇವೆ. ಈಗಾಗಲೇ ಆರೋಗ್ಯ ಇಲಾಖೆ H5N1 ಎಂತಕ್ಕಂಥ ಅಕ್ಕಿ ಜ್ವರ ಪ್ರಾರಂಭ ಆಗಿದೆ. ಇವತ್ತು ಅತಿಸಾರ, ವಾಂತಿ ಭೇದಿ, ಈ ಗಂಟಲು ನೋವು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರು ಅಡ್ಮಿಟ್ ಆಗ್ತಾಯಿದ್ರು. ಈ ಬಿಸಿಲಿನ ತಾಪಕ್ಕೆ ಬರ್ತಕ್ಕಂಥ ಕಾಯಿಲೆಗಳಿಗೆ ತುತ್ತಾಗ್ತಾಯಿದ್ರು. ಇವತ್ತು ಅಸ್ತಮಾ ರೋಗ ಇದ್ದಂಥವರು, ಹೃದಯ ಬೇನೆಯಿಂದ ಬಳಲ್ತಕ್ಕಂಥವರು, ಚರ್ಮ ರೋಗದಿಂದ ಬಳಲ್ತಾ ಇರ್ತಕ್ಕಂಥವ್ರ ಪರಿಸ್ಥಿತಿ ಹೇಳಬಾರ್ದು. ಆದ್ದರಿಂದ ನಾವು ಜಿಲ್ಲಾಡಳಿತಕ್ಕೆ ಮನವಿ ಇಷ್ಟೇ, ಏನು ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ಸರ್ಕಾರಿ ಕಚೇರಿಗಳ ಅವಧಿ ಟೈಮ್ ಏನಿದೆ, ಬೆಳಗ್ಗೆ 7ರಿಂದ 10, ಸಂಜೆ 4ರಿಂದ 6, ಅದನ್ನು ನಮ್ಮ ಜಿಲ್ಲೆಯೊಳಗೂ ಜಿಲ್ಲಾಡಳಿತ ಆದೇಶ ಮಾಡಬೇಕು. ಸರ್ಕಾರಿ ಕೆಲಸ ಕಚೇರಿಗಳ ಸೇವಾ ಅವಧಿಯನ್ನು ಬದಲಾವಣೆ ಮಾಡಿ ಸಾರ್ವಜನಿಕರಿಗೆ ಮತ್ತು ಎಲ್ಲ ಈ ನೊಂದಂಥ ಜನರು ಏನು ಈ ಬಿಸಿಲಿನ ತಾಪಮಾನಕ್ಕೆ ಬೆಂಡಾಗ್ತಾ ಇದ್ದಾರೆ ಅಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿ ದಿವಸ ನಾವು ಜಿಲ್ಲಾಡಳಿತಕ್ಕೆ ತಾಲೂಕಾಡಳಿತದ ಮುಖಾಂತರ ಮನವಿ ಕೊಟ್ಟಿದ್ದೇವೆ. ಆದರೆ ಇದುವರೆಗೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಇವತ್ತು ಕಳೆದ 2 ತಿಂಗಳಿಂದ SSLC PUC ಮಕ್ಕಳ ಫಲಿತಾಂಶದಲ್ಲಿ ಹೆಚ್ಚಳ ಆಗಲಿ ಅಂತಂದೇಳಿ ಮೊಬೈಲ್ ಆಫ್ ಮಾಡಿಸಿ TV ಸ್ವಿಚ್ ಆಫ್ ಮಾಡಿಸಿದ್ರು ಸಂಜೆ 7ರಿಂದ 8, 9 ಗಂಟೆ ಮಟ್ಟ. ಆದ್ರೆ ಮೊನ್ನೆ ರಿಸಲ್ಟ್ ನೋಡಿದ್ರೆ ಫಲಿತಾಂಶ ಬರಲಿಲ್ಲ. ಇಂಥ ಫಲಿತಾಂಶ ಬರದ ಕಾರ್ಯಕ್ರಮಗಳನ್ನು ಮಾಡಿ ನಗೆಪೇಟಲಿಗೆ ಈಡಾಗ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಇಂಥ ಈ ಬಿಸಿಲಿನ ತಾಪಮಾನಕ್ಕೆ ಬಳಲಿದವರ ಬಗ್ಗೆ ಚಿಂತನೆಯನ್ನು ಮಾಡಿ ಸರ್ಕಾರಿ ಕೆಲಸದ ವೇಳೆಯನ್ನು ಬದಲಾಯಿಸಬೇಕು ಅಂತಂದೇಳಿ ಈ ಮೂಲಕ ಒತ್ತಾಯಪಡಿಸ್ತೀನಿ. ದಯವಿಟ್ಟು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ಜನತೆಯ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಈ ಬೇಸಿಗೆ ಕಾಲದಲ್ಲಿ 39ರಿಂದ 40 ಡಿಗ್ರಿ ಸೆಲ್ಸಿಯಸ್ಸು, ಒಂದೊಂದು ದಿನ 40 ಡಿಗ್ರಿಗಿಂತಲೂ ಜಾಸ್ತಿ ಆಗಿನೂ ಕೂಡ
ಬಿಸಿಲಿನ ತಾಪಮಾನ ಹಾವೇರಿ ಜಿಲ್ಲೆಯೊಳಗೆ ಕಾಣಕತ್ತೈತಿ. ಈ ಹಾವೇರಿ ಜಿಲ್ಲೆಯೊಳಗಿರ್ತಕ್ಕಂಥ ಈ ಬಿಸಿಲಿನ ತಾಪಮಾನಕ್ಕೆ ಜನ ಏನಪ್ಪ ಅಂತಂದ್ರೆ ಮಧ್ಯಾಹ್ನ 2 ಗಂಟೆ 3 ಗಂಟೆ 4 ಗಂಟೆವರೆಗೂ ಕೂಡ ಏನಪ್ಪ ಅಂದ್ರೆ ಹೊರಗಡೆ ಅಡ್ಡಾಡದೇ ಇರತಕ್ಕಂಥ ಪರಿಸ್ಥಿತಿ ಒಳಗದವಿ. ಒಳಗಡೆಗೆ ಏನೇನಪ್ಪ ಅಂದರೆ ಎಲ್ಲ ಓಟ್ ಏನಪ್ಪ ಅಂತಂದರೆ ಬೆವರು ಅನ್ನೋದೇನಪ್ಪ ಅಂದ್ರೆ ಬರ್ತಾ ಇರ್ತೈತಿ. ಕೆಲಸ ಮಾಡಲಿಕ್ಕೆ, ಕೆಲಸಕ್ಕೆ ಹೋಗಲಿಕ್ಕೆ ನಮಗೆ ವಕೀಲರಿಗೆ ಆಗಿರ್ಬೋದು, ಸರ್ಕಾರಿ ನೌಕರಸ್ಥರಿಗಾಗಿರ್ಬೋದು, ಮತ್ತು ಬೇರೆ ರೀತಿಯಾಗಿ ಕೃಷಿ ಕಾರ್ಮಿಕ ವರ್ಗದವ್ರಿಗೂ ಕೂಡ ಏನಪ್ಪ ಅಂತಂದರೆ ಇದರಿಂದ ಭಾಳ ಕಟ್ಟಡ ಕಾರ್ಮಿಕರಿಗೂ ಕೂಡ ಇದರಿಂದ ಭಾಳ ತೊಂದರೆ ಆಗ್ತೈತಿ. ಹಾಗಾಗಿ ಏನಪ್ಪ ಅಂತಂದ್ರೆ ಈ ಗುಲ್ಬರ್ಗ, ರಾಯಚೂರು, ಬೀದರ್ ಜಿಲ್ಲೆಗಳಲ್ಲಿ ಹೆಂಗೇನಪ್ಪ ಅಂದ್ರೆ ಬೆಳಿಗ್ಗೆ 8 ಗಂಟೆಗಿನ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು ಮತ್ತು ಎಲ್ಲ ರೀತಿಯಾದಂಥ ವರ್ಕ್ಗಳು ನಡಿಬೇಕು. 1 ಗಂಟೆ ನಂತರ ಏನಪ್ಪ ಅಂದ್ರೆ ರಜೆಯನ್ನು ಹೆಂಗೆ ಘೋಷಣೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ನಮಗೆ ಬೆಳಗ್ಗೆಯಿಂದ ನಮಗೂ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟನಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಮತ್ತು ನೌಕರಿ ಮಾಡ್ತಕ್ಕಂಥ ನೌಕರ ವರ್ಗದ ಪರವಾಗಿ, ವಕೀಲರ ಪರವಾಗಿ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕರ, ಕಟ್ಟಡ ಕಾರ್ಮಿಕರ ಅವರೆಲ್ಲರ ಪರವಾಗಿ ಏನಪ್ಪ ಅಂದ್ರೆ ಈ ಮೂಲಕವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ಶಿವಾನಂದ ಪಾಟೀಲ್ ಅವರಿಗೂ ಕೂಡ ಈ ಮೂಲಕವಾಗಿ ನಾನು ಹಾವೇರಿ ಜನತೆಯ ಪರವಾಗಿ ನಿವೇದನೆಯನ್ನು ತಲುಪಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿದ ಜನತೆಗೆ ಈಗಾಗಲೇ ಪಾಟೀಲರ ಒಂದು ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳು ಪರಿಗಣನೆಗೆ ತೆಗೆದುಕೊಂಡು ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿ ಸಾರ್ವಜನಿಕರ ನೆರವಿಗೆ ನಿಂತರ ಕಾದು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.